ಎಳೆಯರೆ, ಬ್ರಿಟಿಷರ ನಡುಕ ಹುಟ್ಟಿಸಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತ ಕುದಿಯುತ್ತದೆ. ರಾಯಣ್ಣನ ಶೌರ್ಯ, ಆತನ ಹೋರಾಟ ನಮಗೆ ಗೊತ್ತು. ಆದರೆ ರಾಯಣ್ಣನ ಪ್ರತಿಯೊಂದು ಹೆಜ್ಜೆಯಲ್ಲೂ, ಯುದ್ಧದ ಪ್ರತಿಯೊಂದು ರಣತಂತ್ರದಲ್ಲೂ ಆತನಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ಅಂತ ನಿಂತ ಆ ಜೀವದ ಗೆಳೆಯ ಯಾರು ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡೋಕ್ಕಿಂತ ಮುಂಚೆ ನಿಮ್ಮ ಮೈಲಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವದ ಗೆಳೆಯರಾದ ಕ್ರಾಂತಿವೀರ ವಡ್ಡರ ಯಲ್ಲಪ್ಪ. ಇವತ್ತು ನಾವು ಬರೀ ಸಂಗೊಳ್ಳಿ ರಾಯಣ್ಣನ ಕತೆ ಹೇಳ್ತಾ ಇಲ್ಲ. ರಾಯಣ್ಣನ ಬಲಗೈ ಬಂಟ, ಕಿತ್ತೂರು ಮಣ್ಣಿನ ನಿಸ್ವಾರ್ಥ ವೀರ ವಡ್ಡರ ಯಲ್ಲಪ್ಪನ ಹುಟ್ಟಿನಿಂದ ಹಿಡಿದು ಕೊನೆಯ ಉಸಿರಿನವರೆಗಿನ ಸಮಗ್ರ ಜೀವನ ಸ್ಟೋರಿಯನ್ನು ತಿಳಿಸುತ್ತಿದ್ದೇನೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಮಣ್ಣಿನ ಈ ಅನಾಮಧೇಯ ವೀರನಿಗೆ ಒಂದು ಲೈಕ್ ಕೊಟ್ಟು ಗೌರವ ಸಲ್ಲಿಸಿ. ಬೆಳಗಾವಿ ಮತ್ತು ಬಾಗಲಕೋಟೆ ಗಡಿ ಭಾಗದ ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿರುವ ಗ್ರಾಮೀಣ ಪ್ರದೇಶದಲ್ಲಿ ಶ್ರಮಜೀವಿ ವಡ್ಡರ ಸಮುದಾಯದಲ್ಲಿ ಹುಟ್ಟಿದವರು ಈ ಯಲ್ಲಪ್ಪ. ಚಿಕ್ಕನಿನಿಂದಲೇ ಕಲ್ಲಿನ ಕೆಲಸ, ಹೊಂಡ ತೋಡುವುದು, ಕೋಟೆ ಬಂಕರ್ ನಿರ್ಮಿಸುವುದು ಯಲ್ಲಪ್ಪನ ರಕ್ತದಲ್ಲೇ ಬಂದಿತ್ತು. ಶಾರೀರಿಕವಾಗಿ ಅಸಾಧಾರಣ ಬಲಶಾಲಿಯಾಗಿದ್ದ ಯಲ್ಲಪ್ಪನಿಗೆ ಅಡವಿ ಕಾಡುಗಳು, ಗುಡ್ಡ ಬೆಟ್ಟಗಳ ಮೂಲೆ ಮೂಲೆಯೂ ಕರತಲ ಮಲಕವಾಗಿತ್ತು. ಆ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಬರೀ ಖಡ್ಗ ಬಿಲ್ಲು ಇದ್ದರೆ ಸಾಲದಿತ್ತು. ಪ್ರಕೃತಿಯನ್ನು ತನ್ನ ಅಸ್ತವನ್ನಾಗಿ ಮಾಡಿಕೊಳ್ಳುವ ತಂತ್ರ ಬೇಕಿತ್ತು. ಆ ತಂತ್ರವೇ ವಡ್ಡರ ಯಲ್ಲಪ್ಪನ ದೊಡ್ಡ ಶಕ್ತಿಯಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಬಂಧನದಲ್ಲಿದ್ದಾಗ ಕಿತ್ತೂರು ಸಂಸ್ಥಾನವನ್ನು ಮರಳಿ ಸ್ವತಂತ್ರಗೊಳಿಸಲು ಸಂಗೊಳ್ಳಿ ರಾಯಣ್ಣ ರಹಸ್ಯವಾಗಿ ಕ್ರಾಂತಿಕಾರಿ ಪಡೆಯನ್ನು ಕಟ್ಟಲು ಶುರು ಮಾಡಿದನು. ಆಗ ರಾಯಣ್ಣನ ದೇಶ ಪ್ರೇಮ, ಸ್ವಾಭಿಮಾನದ ಮಾತುಗಳಿಗೆ ಮಾರು ಹೋದ ಯಲ್ಲಪ್ಪ ತನ್ನ ಪ್ರಾಣವನ್ನೇ ರಾಯಣ್ಣನಿಗೆ ಅರ್ಪಿಸಲು ಮುಂದೆ ಬಂದನು. ರಾಯಣ್ಣನ ಕ್ರಾಂತಿಕಾರಿ ಪಡೆಯಲ್ಲಿ ಯಲ್ಲಪ್ಪ ಕೇವಲ ಒಬ್ಬ ಸೈನಿಕನಾಗಿರಲಿಲ್ಲ. ರಾಯಣ್ಣನ ನಂಬಿಕಸ್ಥ, ಬಲಗೈ ಬಂಟ ಹಾಗೂ ಮುಖ್ಯ ದಂಡನಾಯಕನಾಗಿದ್ದನು. ರಾಯಣ್ಣ ಯುದ್ಧದ ಯೋಜನೆ ರೂಪಿಸಿದರೆ ಅದನ್ನು ನೆಲಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರುವ ಸಂಪೂರ್ಣ ಜವಾಬ್ದಾರಿ ಯಲ್ಲಪ್ಪನದಾಗಿತ್ತು. ಇವರ ಇಬ್ಬರ ಗೆಳೆತನ ಎಷ್ಟಿತ್ತೆಂದರೆ ರಾಯಣ್ಣನಿಗೆ ಯಲ್ಲಪ್ಪನ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುವಷ್ಟಿತ್ತು. ಗೆಳೆಯರೇ, ಬ್ರಿಟಿಷರಿಗೆ ರಾಯಣ್ಣನ ಪಡೆ ಎಲ್ಲಿದೆ ಅಂತ ಕಂಡು ಹಿಡಿಯೋದೇ ದೊಡ್ಡ ಸವಾಲಾಗಿತ್ತು. ಅದಕ್ಕೆ ಕಾರಣ ಈ ವಡ್ಡರ ಯಲ್ಲಣ್ಣ. ರಹಸ್ಯ ಬಂಕರ್ಗಳ ನಿರ್ಮಾಣ. ಕಾಡುಗಳಲ್ಲಿ ಬ್ರಿಟಿಷ್ ಸೈನಿಕರ ಕಣ್ಣಿಗೆ ಬೀಳದಂತೆ ನೆಲದಳದಲ್ಲಿ ಸುರಂಗಗಳನ್ನು ಮತ್ತು ರಹಸ್ಯ ಅಡಗುದಾಣಗಳನ್ನು ನಿರ್ಮಿಸಿಕೊಟ್ಟಿದ್ದು ಇದೇ ಯಲ್ಲಪ್ಪ. ಸರ್ಕಾರಿ ಖಜಾನೆಗಳ ಮೇಲೆ ದಾಳಿ. ಸಂಪಗಾವಿ, ಬೈಲಹೊಂಗಲ, ಖಾನಾಪುರದ ಬ್ರಿಟಿಷ್ ಆಫೀಸುಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿ ಆ ಹಣವನ್ನು ಬಡವರಿಗೆ ಹಂಚುವ ಕ್ರಾಂತಿಕಾರಿ ದಾಳಿಗಳಲ್ಲಿ ಯಲ್ಲಪ್ಪ ಮುಂಚೂಣಿಯಾಗಿದ್ದರು. ಇನ್ನು ಗೆರಿಲ್ಲಾ ಯುದ್ಧ. ಬ್ರಿಟಿಷ್ ಸೈನಿಕರು ಕಾಡಿನೊಳಗೆ ಬರುತ್ತಿದ್ದಂತೆ ಯಲ್ಲಪ್ಪ ತನ್ನ ಪಡೆಯೊಂದಿಗೆ ದಿಢೀರ್ ದಾಳಿ ಮಾಡಿ ಅವರನ್ನು ಉಡಾಯಿಸಿ ಮತ್ತೆ ಕಾಡಿನೊಳಗೆ ಮರೆಯಾಗಿ ಬಿಡುತ್ತಿದ್ದನು. ಬ್ರಿಟಿಷರು ಈ ಯಲ್ಲಪ್ಪ ಮನುಷ್ಯನೋ ಅಥವಾ ಕಾಡಿನ ಶಕ್ತಿಯೋ ಎಂದು ಹೆದರಿ ನಡುಗುತ್ತಿದ್ದರು. ನೇರ ಯುದ್ಧದಲ್ಲಿ ರಾಯಣ್ಣ ಮತ್ತು ಯಲ್ಲಪ್ಪನನ್ನು ಸೋಲಿಸಲು ಬ್ರಿಟಿಷರಿಗೆ ಸಾಧ್ಯವಾಗಲೇ ಇಲ್ಲ. ಅದಕ್ಕೆ ಬ್ರಿಟಿಷರು ಹೂಡಿದ ತಂತ್ರವೇ ನಂಬಿಕೆ ದ್ರೋಹ. ಸ್ಥಳೀಯ ಜಮೀನ್ದಾರರಾದ ಕೃಷ್ಣರಾವ್ ಮತ್ತು ಲಿಂಗನಗೌಡರಂತಹ ದ್ರೋಹಿಗಳ ಜೊತೆ ಬ್ರಿಟಿಷರು ಕೈ ಜೋಡಿಸಿದರು. 1830 ಏಪ್ರಿಲ್ ತಿಂಗಳಲ್ಲಿ ಖಾನಾಪುರದ ಹತ್ತಿರದ ಅರಣ್ಯದಲ್ಲಿ ಕೃಷ್ಣಾ ನದಿಯ ದಂಡೆಯಲ್ಲಿ ರಾಯಣ್ಣ, ಯಲ್ಲಪ್ಪ ಮತ್ತು ಅವರ ಸಹಚರರು ಆಯುಧಗಳನ್ನು ಬದಿಗಿಟ್ಟು ಸ್ನಾನ ಮಾಡುತ್ತಿದ್ದಾಗ ಈ ದ್ರೋಹಿಗಳು ಬ್ರಿಟಿಷ ಸೈನ್ಯವನ್ನು ಕರೆತಂದು ಹಿಂಬದಿಯಿಂದ ದಾಳಿ ಮಾಡಿಸಿದರು.
ನೀರಾಯುಧರಾಗಿದ್ದ ರಾಯಣ್ಣ ಯಲ್ಲಪ್ಪ, ಬಿಚ್ಚುಗತ್ತಿ ಚೆನ್ನಬಸವಣ್ಣ ಮುಂತಾದ ಕ್ರಾಂತಿಕಾರಿಗಳನ್ನು ಕುತಂತ್ರದಿಂದ ಬಂಧಿಸಲಾಯಿತು. ಬಂಧನದ ನಂತರ ಬ್ರಿಟಿಷರು ಇವರ ಮೇಲೆ ವಿಚಾರಣೆ ನಡೆಸಿದರು. 1831 ಜನವರಿ 26ರಂದು ನಮ್ಮ ನಾಯಕ ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಆಲದ ಮರಕ್ಕೆ ಗಲ್ಲಿಗೆ ಏರಿಸಲಾಯಿತು. ತನ್ನ ನಾಯಕನ ಅಗಲಿಕೆಯಿಂದ ಯಲ್ಲಪ್ಪನ ಹೃದಯ ಒಡೆದೋಯಿತು. ಬ್ರಿಟಿಷರು ಯಲ್ಲಪ್ಪ ಮತ್ತು ಆತನ ಸಹಚರರಿಗೆ ಕಾಲಾಪಾನಿ ಅಂದರೆ ಅಂಡಮಾನ್ ಜೈಲ್ ಶಿಕ್ಷೆ ಮತ್ತು ಜೀವಾವಧಿ ಗಡೀಪಾರು ಶಿಕ್ಷೆಯನ್ನು ವಿಧಿಸಿದರು. ಬ್ರಿಟಿಷರ ಕ್ರೂರ ಕಿರುಕುಳ ಚಾಟಿ ಏಟುಗಳ ನಡುವೆಯೂ ಯಲ್ಲಪ್ಪ ಕಿತ್ತೂರು ಭಾರತಾಂಬೆಗೆ ಜೈ ಎನ್ನುತ್ತಲೇ ತಮ್ಮ ಕೊನೆಯ ಉಸಿರು ಎಳೆದರು. ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಅಮರರಾದರು. ಗೆಳೆಯರೇ, ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರೀ ರಾಜರು ಮಹಾರಾಜರು ಮಾತ್ರವಲ್ಲ, ಶ್ರಮಜೀವಿ ಸಮುದಾಯದಿಂದ ಬಂದ ಒಡ್ಡರ ಯಲ್ಲಪ್ಪನಂತಹ ನಿಸ್ವಾರ್ಥ ವೀರರ ರಕ್ತವು ಹರಿದಿದೆ. ಸಂಗೊಳ್ಳಿ ರಾಯಣ್ಣನ ಹೆಸರು ನೆನೆಯುವ ಪ್ರತಿಯೊಬ್ಬ ಕನ್ನಡಿಗನು ಆತನ ಜೀವದ ಗೆಳೆಯ ಒಡ್ಡರ ಯಲ್ಲಪ್ಪನ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಈ ವೀರಗಾಥೆ ನಿಮಗೆ ಇಷ್ಟವಾಗಿದ್ದರೆ ಒಡ್ಡರ ಯಲ್ಲಪ್ಪನಿಗೆ ಗೌರವ ಸೂಚಿಸಲು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ಒಡ್ಡರ ಯಲ್ಲಣ್ಣನ ಕತೆ ಕೇಳಿ ನಿಮ್ಗೆ ಏನೆನಿಸಿತು ಮತ್ತು ಮುಂದಿನ ವಿಡಿಯೋ ಯಾರ ಬಗ್ಗೆ ಮಾಡಬೇಕೆನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.